ಕಣ್ಣಂಚಲಿ ಕಣ್ಣು ಮುಚ್ಚಿ ಕಣ್ ತೆಗೆದರೆ ಕಾಣುವ ಸಾವಿತ್ರಿಯ ಸೌಂದರ್ಯಕ್ಕೆ ನನ್ನ ಇಡೀ ಸರ್ವ ಸಂಪತ್ತನ್ನೇ ಸರಿದೂಗಿದರು ಸರಿಸಾಟಿಯಾಗಲಾರಳು. ಆ ಸಾವಿತ್ರಿಯ ಸೌಂದರ್ಯವನ್ನು ಒಮ್ಮೆ ನನ್ನ ಮನದಲ್ಲಿ ಸ್ಮರಿಸಿದರೆ ಒತ್ತುವುದು ನನಗೊಂದು ಕಾಮ ಬಯಕೆ. ಕಣ್ಣಲ್ಲಿ ಕಣ್ಣಿಟ್ಟು ತುಟಿಯನ್ನೊಮ್ಮೆ ಬಿಗಿದಿಟ್ಟು ಈ ನನ್ನ ತೋಳ್ಬಲದಲ್ಲಿ ಬಿಗಿದಪ್ಪಿ ಮುತ್ತಿಟ್ಟು ಮುದ್ದಾಡುವ ಆಸೆಯಾಗುತ್ತೆ ಸಾವಿತ್ರಿ. ಸಾವಿತ್ರಿ, ನೀನು ದಿನಾಲು ಇದೇ ಮಾರ್ಗವಾಗಿ ತಾನೆ ನಿನ್ನ ಗಂಡನಿಗೆ ಬುತ್ತಿ ತೆಗೆದುಕೊಂಡು ಹೋಗೋದು. ಬಾ, ಈ ದಿನ ಎಷ್ಟೇ ಸಮಯ ವ್ಯರ್ಥವಾದ್ರೂ ಕೂಡ ನೀ ತೆಗೆದುಕೊಂಡು ಬಂದಿರೋ ಬುತ್ತಿ ಗಂಟನ ಬೆಚ್ಚಿ ನಾ ತಿನ್ನಾಕಬೇಕು. ಬಾರೇ ಬಾ. ಮತ್ತೇನ್ ಸಾವಿತ್ರಿ, ಗಂಡಗ ಬುತ್ತಿ ತಗೊಂಡು ಹೋಗಾಕತ್ತೈತಿ ಅಂತ ಕಾಣ್ಸತೈತಿ? ಹೌದ್ರಿ ಗೌಡ್ರ, ಹೊಲ್ದಾಗ ಕೆಲಸ ಮಾಡಿ ನನ್ನ ಗಂಡ ಹಸ್ಕೊಂಡಿರ್ತಾರ ಅಂತ ಹೇಳಿ ಅವ್ರಿಗೆ ಬುತ್ತಿ ತಗೊಂಡು ಹೊಟ್ಟಿನಿ. ನೀವು ಸ್ವಲ್ಪ ದಾರಿ ಬಿಡ್ತೀರಿ? ದಾರಿ ಬಿಡುವಂಗಿಲ್ಲ, ತಡ್ದಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ? ಹಾದಿ ಹಿಡ್ದ ಹೊಂಟಕ್ಕಿನ ನನ್ನ ಯಾಕೆ ತಡ್ದಿಲ್ಲಿಸಿದ್ರಿ? ಹಂಗಲ್ಲ, ಬಡವರ ಮನೆ ಊಟ ಅಂದ್ರ ಬಹಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟಿದ್ದೆ. ಅದಕ್ಕ ಈ ಬುತ್ತಿ ನನಗೇನಾರ ಸಿಗತೈತೇನೋ ಅಂತ ಕೇಳ್ದೆ. ಗೌಡ್ರ, ಹೊಟ್ಟಿ ಬಾಳ ಹಸ್ತೈತ್ರಿ, ಹೋಗ್ಲಿ ಬಿಡ್ರಿ. ಅದಕ್ಯಾಕೆ ಚಿಂತೆ ಮಾಡ್ತೀರಿ? ಮನೆಯಿಂದ ಬರು ಮುಂದ ನಾನು ಒಂದು 4 ರೊಟ್ಟಿನ ಹೆಚ್ಚಾತಿನ ಕಟ್ಕೊಂಡು ಬಂದಿ. ನಟ್ರಲ್ಲ ನಮ್ಮ ಹೊಲಕ್ಕ, ಅಲ್ಲೇ ನನ್ನ ಗಂಡ ನೀವು ಎದ್ರ ಬದ್ರ ಕುಂತ ಊಟ ಮಾಡವ್ರಂತ. ಒಂದು ಬುತ್ತಿ ಗಂಟು ಬಿಚ್ಚಿ ಇಬ್ರು ಇದ್ರ ಬದ್ರ ಕುಂತು ತಿನ್ನು ಪದ್ಧತಿ ನಮ್ದಲ್ಲ ಸಾವಿತ್ರಿ. ಇಷ್ಟಪಟ್ಟ ತಿನ್ಲಿ, ಕಷ್ಟಪಟ್ಟ ತಿನ್ಲಿ, ಒಂದು ಬುತ್ತಿ ಒಬ್ಬ ತಿನ್ನವಣ. ಗೌಡ್ರ, ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ, ಅದಕ್ಕೆ ಹಾಕಬೇಕು ಅಂತ ಮಾಡೀನಿ. ಹೆಂಗೋ ನೀವು ದಾರಿ ಒಳಗ ಭೇಟಿಯಾಗಿರಿ, ಹೊಟ್ಟಿ ಬೇರೆ ಹಸ್ದೈತಿ ಅಣ್ಣಾಕ್ ಹತ್ತೀರಿ. ಹೋಗ್ಲಿ, ಪಾಪ ಊಟಕ್ಕೆ ಬಡಿಸ್ಬೇಕು ಅಂತ ಮಾಡೀನಿ. ಆದ್ರೆ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರ ನಾ ಏನ ಹಂಗಂದ್ರಿ ಗೌಡ್ರ? ತಿಳಿತೈತಲ್ಲ ನನಗೂ, ನಾ ಏನ ಅಷ್ಟು ದಡ್ಡ ಸುಳಿ ಮಗ ಅಲ್ಲ, ತಿಳಿತೈತಿ. ಏ ಸಾವಿತ್ರಿ, ಬುತ್ತಿ ಅಂದ್ರ ನೀ ಕೈಲಿ ಹಿಡಿದ್ರು ಈ ನಿನ್ನ ಅಣ್ಣದ ಬುತ್ತಿ ಅಲ್ಲ, ಈ ನಿನ್ನ ಮೈ ತುಂಬಿಕೊಂಡಿರುತ್ತ ಶೀಲದ ಬುತ್ತಿ. ನೋಡ್ಗಿರೋ ಹೆಡ್ತದಾಗ ಇಟ್ಕೊಂಡು ಮಾತಾಡ, ಎಲವಿಲ್ಲದ ನಾಲ್ಗೆ ಅಂತ ಅಡ್ಡ ದಿಡ್ಡಿ ಹರಿದಾಡಕ್ ಬಿಟ್ಟಿ ನಿನ್ನ ನೋಡ್ಗಿರೋ ಕಡ್ದು ಹೋಗ್ಯಾಡ. ಈ ಹಾದಿ ಒಳಗೆ ನನ್ನ ತಡೆದ ಸುದ್ದಿ ನನ್ನ ಗಂಡ ಮೈದನರಿಗೆ ಏನಾರ ಗೊತ್ತಾದ್ರ ಜಡಿವಿ ನಿನ್ನ ಬಾಯಿ ಒಳಗೆ ಮೊಡ್ಕನ್ನ ಸಿಗ್ತಾರ. ಬಾಯ್ ಮುಚ್ಚಲೆ, ಮಾತು ತೀರ್ಸಾಕು ಗಂಡ ಮೈದನ ಅಂತೀಯಲ್ಲ. ಈ ಊರಾಗ ನಿನ್ನ ಗಂಡ ಮೈದನ ಅಷ್ಟ ಗಂಡಸ್ರೇನ? ಏ ಸಾವಿತ್ರಿ, ನಮ್ಮಪ್ಪ ಅವನು ನಮ್ಮನ ಗಂಡಸ್ರ ಅಂತ ಹುಟ್ಸ್ಯಾರ. ನಮ್ಮ ಗಂಡಸ್ತನ ಹೆಂಗಿರ್ತೈತಿ ಅಂತ ತೋರಿಸ್ಬೇಕಲ್ಲ, ತೋರಿಸ್ತೀನಿ. ಏ ಸಾವಿತ್ರಿ, ಆ ಬಡ ಬಿಕಾರ ಜೊತೆ ಯಾವ ಸುಖ ಕಾಣ್ತೀಯ? 5 ನಿಮಿಷ ಸಹಕರಿಸು, ಆ ಮಾಡಿ ಮನೆಯನ್ನು ತಂದು ನಿನ್ನ ಪಾದಕ್ಕಿಡ್ತೀನಿ. ಗೌಡಪ್ಪ, 5 ನಿಮಿಷ ಸಹಕರಿಸಿದ್ರ ಮಹಡಿ ಮಣಿ ತಂದು ನನ್ನ ಪಾದಕ್ಕಿಡ್ತೀರಿ? ಗೌಡ್ರ, ಈ ಮಾತು ಮೊದಲ ಹೇಳ್ಬಾರ್ದಿತ್ತೇನ್ರಿ? ಇಷ್ಟೊತ್ತನ ನಾ ಯಾಕೆ ಗಂಟ್ಲ ಹರ್ಕೊತಿದ್ನಿ? ಹೋಗ್ಲಿ ಬಿಡ್ರಿ, ಮತ್ತೇನ್ ಕೊಡ್ತೀರಿ? 10-15 ಎಕರೆ ಹೊಲ ಹಚ್ತೀನಿ. ಹೋಗ್ ಮತ್ರಿ ಏನು ಬುಡಕ ಕೈ ಹಚ್ಚೋಂಗ್ ಕಾಣಿಸ್ತೀನಿ? ನಾವ್ ಹಂಗಾರಿ ಮೊದಲ ಕೈ ಹಚ್ಚಂಗಿಲ್ಲ, ಹಚ್ಚಿದೀವು ಒಮ್ಮೆ ನಾವಾರ ಜಳ ಆಗ್ಬೇಕು, ಇಲ್ಲ ನೀವಾರ ಜಳ ಆಗ್ಬೇಕು. ಇರ್ಲಿ ಬಿಡ್, ನೀನ ನನ್ನ ಕೆಕ್ಕಿ ಅಂದ ಮ್ಯಾಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕಾದ್ ಕೇಳು, ಕೊಡ್ತೀನಿ. ಆದ್ರ ನಿಂದಲ್ಲ ನಂದ, ನಂದಲ್ಲ ನಿಂದ. ಬಾ. ಇಷ್ಟೊತ್ತನ ನೀ ಏನ್ ಹೇಳ್ದಲ್ಲ, ಏನಿನ ಹಣ ಈ ಅಂತ ತಮ್ಮ ಹರಿಮಣಿ ಇದೆಲ್ಲ ನನ್ನ ರೈತ ದೊರೆ ಮೆಟ್ಟೋ ಹೊರಕು ಎಕ್ಕಳದ ಸಮಾನ. ನಾನಲ್ವೋ, ನನ್ನಂತ 10 ಹೆಣ್ಣುಗಳೇ ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರ್ಸೋ ಗಂಡಸ್ತನ ನನ್ನ ಗಂಡನ ತೋಳು ತೆಕ್ಕಿ ಒಳಗೈತಿ. ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನದ ಮ್ಯಾಲ ನಿರ್ಗಣೆ ಮಾಡಿ
ಮನೆಯಾಗ ಅದಾಳಲ್ಲ ಆ ನಿನ್ನ ಮುದ್ದಿನ ತಂಗಿ ಶಿಲ್ಪಿ ಆಕಿನ ತಂದ ಒಂದ ರಾತ್ರಿ ನನ್ನ ಗಂಡನ ಹತ್ಯಕ್ಕೆ ಬಿಡ. ಆಕಿ ಬಂದ ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಅಂತ. ತಪ್ಪ ನಂದ ತಪ್ಪ ಮಾತಾಡ್ತಾರೇನ್ರಿ ಹಂಗ ಬ್ಯಾರೆ ಮನಿ ಹೆಣ್ಮಕ್ಳ ಬಗ್ಗೆ ಒಟ್ಟ ಮಾತಾಡಬಾರ್ದ. ಮಾತಾಡ್ ನೋಡ ಹರಿತಾವ. ಏ ಸಾವಿತ್ರಿ, ಮೆಟ್ಟ ಹರಿತಾವ ಅಂದ ನಿನ್ನಂತ ಎಷ್ಟೋ ಹೆಣ್ಣುಗಳು ಬಂದು ನನ್ನ ಮೆಟ್ಟಿಗೆ ಬಂದು ಹೋಗ್ಯಾವ. ಏ ಸಾವಿತ್ರಿ, ನಿನ್ನ ಗಂಡನ ಬಗ್ಗೆ ನಾ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪು. ಹಂಗ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನಿನ್ನ ತಪ್ಪ. ಇಲ್ಲಿ ಒಟ್ಟ ಮನೆಯವರು ಸಾಬರಿನ ಬೇಡ. ಇಲ್ಲೇನಿದ್ರು ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಅಷ್ಟ. ಹೌದು, ಕಬಡ್ಡಿ ಆಡಕ್ ಬರ್ತೇನ? ಕಬಡ್ಡಿ? ಓಯ್ ಗೌಡ, ಈ ಹುಣಸ್ಯಾಳ ಊರಾಗ ಹುಟ್ಟಿದ ಜವಾರಿ ಹೆಣ್ಣದನ್ಲೇ ನಾಡು. ಈ ಮಣ್ಣಿನ್ಯಾಗ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ತೋಳಬಲದಾಗ ಒಣಗಿ ಓಬವನ ತಾಕತ್ತಡಗೈತಿ. ಕಬಡ್ಡಿ ಅಷ್ಟ ಅಲ್ಲ, ಕುಸ್ತಿನೂ ಆಡ್ತಾನ, ಖೋಖೋನು ಆಡ್ತನ್ರಿ. ಪ್ರಸಂಗ ಬಿದ್ರ ಚಿಣಿಪಣಿನೂ ಆಡ್ತಾನ. ಚಿಣಿ ಎತ್ತಿ ಪಣಿ ಹೊಡ್ದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡಿತ್ತ. ಲೇ ನಿಮ್ಮ ಒಬ್ಬನ ಗೌಡಿಯ, ನಾನು ಬಂದಾಗಿಂದ ನೋಡಕ್ ಹತ್ತೀನಿ, ನಿನ್ನ ತಿಂಡಿನ ಬಾಳಿದ್ದಂಗೈತಿ. ಬರ್ಲೇ ನಿನ್ನ ಹಿರಿದವಳ ಬಾ. ಸಾವಿತ್ರಿ, ಬಾಳ ಹುರುಪೆದ್ರ ನಾ ಎತ್ತಬಹುದು, ನೀ ಎತ್ತಿದ್ರ ಚಂದ ಕಾಣಂಗಿಲ್ಲ. ಏ ಸಾವಿತ್ರಿ, ಜಡಿಗೆ ಮಲ್ಲಿಗೆ ಹೂ ಮುಡಿದು ಮುಸ್ರೆ ತಿಪ್ಪು ಹೆಣ್ಣು ನೀನು. ನಿನಗ ಇಷ್ಟು ಸೊಕ್ಕಿರಬೇಕಾದ್ರ ತೋಡೆ ತಟ್ಟಿ ಮೀಸೆ ತಿರುವು ಗಂಡ್ಸು ನಾನು. ನನಗೆಷ್ಟು ಸೊಕ್ಕಿರಬೇಡ. ಏನು ಒಂಟಿ ಹೆಣ್ಣು ಸಿಕ್ಕಿದ್ಲು ಅಂತ ಕೇಳ್ದೆ. ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡಿಸೋ ಕುದುರೆಕ್ಕಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಬಹಳ ಮಜಾ ಬರ್ತದಂತ. ಏ ಸಾವಿತ್ರಿ, ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಇನ್ನು ಚಿನ್ನಪಾಣಿ ಕಲಿಸಿದ್ರಾಗಂತೂ ಎತ್ತಿದ ಕೈ. ಏ ಸಾವಿತ್ರಿ, ಈ ಗೌಡನ ಹೊರತಕ್ಕ ಸಿಕ್ಕ ನಿನ್ನ ತಲೆಯಾಗಿನ ಹೂವೆಲ್ಲ ಉದುರಿ ಬರೀ ದಾರಷ್ಟ ಉಳಿದಿರ್ಬೇಕ. ಬಾರೇ ಬಾ. ಗೌಡ್ರ, ಊರಾನ ಹಿರಿಯರೆಲ್ಲ ಕಲ್ಲು ತಗೊಂಡ ಬೆಣ್ಣ ಹತ್ಯಾರಿ ನನಗೆ. ನಿಮ್ಮ ಗೌಡ ಪೇಜಾನ ಕರ್ಕೊಂಬರೋ ಅಲ್ರಿ, ಇವು ಎಲ್ಲಾ ಮಂದಿ ಕೂಡೈತಿ, ದೊಡ್ಡ ಮಂದಿಯಾಗ ನೀವೆಲ್ಲ ಬರೀ ಅಲ್ಲೇ ಒಂದ್ 5 ನಿಮಿಷ ಬಿಟ್ಟು ಬರೋಗು. ಬ್ಯಾಡ ಬರ್ರಿ, ಹಾದ್ಯಾಗ ಅಂತಂದ್ರೆ ನಿಮ್ಗೆ ಚಲೋ ಅಲ್ಲ. ಬರ್ರಿ ನಾವು ಹೋಗೋಣ. ಬಾಳ ಹೀಟ್ ಅದಾಗ ಒಂದು 10 ನಿಮಿಷ ಬಿಟ್ಟು ಬರೋ ಹೋಗು. ಬ್ಯಾಡ ಬರ್ರಿ, ನೀವು ಮನಸ್ಸು ಮಾಡ್ರಿ, ವಿದೇಶಕ್ಕೆ ವಿಮಾನ ಐತಿ, ವಿದೇಶಕ್ಕೆ ಹೋಗೋದು. ಬರ್ರಿ, ಬ್ಯಾಡ ಏನ್ರಿ ಇದ? ಆಪರ್ ಯಾವಾಗ ಹೆಂಗ ಬರ್ತಾವ ಹೇಳಕ್ ಬರ್ಲ. ತಗ ಹೋಗ್, ಒಂದ್ 10 ನಿಮಿಷ ಬಿಟ್ಟು ಬರೋ ಹೋಗು. ಇದನ್ನ ತೋರಿ, ನೀವು ಒಂದು 10 ನಿಮಿಷ ಬಿಟ್ಟು ಬರೋರು. ನೋನು ಬ್ಯಾಡ ಅಂತ ಹೇಳತ್ತೀನಿಲ್ಲೋರಿ. ಅಲ್ರಿ, ನೀವು ಮನಸ್ಸು ಮಾಡ್ರಿ ವಿದೇಶಕ್ಕೆ ಹೋಗ್ಬೋದು ಅಂತ ಹೇಳತ್ತೀನಿ. ಬ್ಯಾಡ ಬರ್ರಿ, ಇದೆಲ್ಲ ಚಿಲ್ಲರ ಬುದ್ಧಿ ನಿಮಗೆ. ಏ ಗೌರ್ಯ, ರೊಕ್ಕ ಕೊಟ್ಟು ಖರೀದಿ ಮಾಡುವಂಗಿದ್ರೆ ಇದ್ರ 10 ಪಟ್ಟು ತರ್ತೀನಿ. ಆದ್ರ ನನಗಿದ್ದ ಬೇಕಾ? ನೀ ಎಷ್ಟು ಬರಿಗಟ್ ನಿಂತದ ನನಗರಿ ನನಗೆ ಗೊತ್ತು ಮಾರಾಯ. ಒಟ್ಟು ಇದ ಬೇಕ್ರೆ? ಹಾ, ಇದ ಬೇಕು. ಒಂದ್ ಕೆಲಸ ಮಾಡ್ರಿ, ಹಂಗಾರ ಹೇಳ. ನಾವ್ ಅಲ್ಲಿ ದನ ಕಟ್ತಿರಲ್ಲ, ಆಡಿನ ದಡ್ರಿ ಸಂದ್ರ್ಯಾಗ, ಅಲ್ಲಿ ಹೋಗಿ ಕುಂದ್ರನ್ರಿ, ಕರ್ಕೊಂಡ್ ಬರ್ತಾನ. ಆ ಆಡಿನ ದಡ್ಯಾಗ ಏನ್ರಿ ಆಡಿನ ದಡ್ಡಿ ಅಂದ್ರೆ ನಗರ ಹತ್ತಿದ್ರ ಹೊತ್ತು ಬಂದ್ರ ಕತ್ತಿ ಕಲಿಡಿ ಅಂತ ಹಿರಿಯರು ಹೇಳ್ಯಾರಲ್ರಿ, ಅವ್ರನ್ನು ಕರ್ಕೊಂಡ್ ಬರ್ತಾನ. ಏ ಗೌರ್ಯ, ಈ ಆಡ್ಗಳಿಗೆ ತಂದ ನಮ್ಮ ಆಡಿನ ದಡ್ಯಾಗ ಕಟ್ಲಿಲ್ಲ ಅಂದ್ರ ಆಮೇಲೆ ನೀ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ ಮಗನ. ಎಲ್ಲಾರ ಒಂದು ವೇಳೆ ಇದನ್ನ ಆಡಕಳಿಗೆ ತಂದು ಅಲ್ಲಿ ಕಟ್ನಿ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ನಾ ಅನ್ನಂಗಿಲ್ಲ ಅದನ್ನ. ಏ ಸುಬೆ, ಅಲ್ಲೇ ನೋಡ್ತಿ, ಇಲ್ಲಿ ನೋಡ. ಏನೋ ಇವತ್ತು ನಿನ್ನ ಟೈಮ್ ಬಾಳ ಚಲೋ ಇತ್ತು, ಉಳ್ಕೊಂಡಿ. ಇರ್ಲಿಕ್ಕಂದ್ರ ನಿನ್ನ ಗಿಂಡಿ ಕಣಲ್.
ಏ ಗೌರ್ಯ, ಹೇಳಿದ್ದ ಮಾತ ಹೇಳಿದ ಕೆಲಸ ಪರ್ಫೆಕ್ಟ್ ಆಗ್ಬೇಕ. ಹೋರ್ ಕಾಯ್ತಿರ್ತನು, ಕರ್ಕೊಂಡು ಬಾ. ಹೋರ್ ತಮ್ಮ, ಯಾರಪ್ಪ ನೀನು? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿ. ನಿನಗೆ ತುಂಬಾ ಧನ್ಯವಾದನಪ್ಪ. ಹಾಗೇನಿಲ್ಲಮ್ಮ, ನೀನು ಕೂಡ ನಿನ್ನ ಬಾಯಿಂದ ಒಂದ್ಸರಿ ನನ್ನ ತಮ್ಮ ಅಂತ ಕರೆದೆ ನೋಡು, ಅಷ್ಟೇ ಸಂತೋಷ ಆಯ್ತು ಕಣಮ್ಮ. ಈ ನನ್ನ ಜೀವಕ್ಕೆ ಯಾರ ಮುಂದೆ ಏನು ಹೇಳಬಾರ್ದು ಅಂತ ಬಚ್ಚಿಟ್ಕೊಂಡು ಕೊಡ್ತಿದ್ ನಾವು ನಿನ್ನ ಮುಂದೆ ಹೇಳ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಕಣಮ್ಮ, ತುಂಬಾ ಆಸೆ ಆಗ್ತಾ ಇದೆ. ಅಂಥದ್ದೊಂದು ದುರ್ಘಟನೆ ನಿನ್ನ ಬಾಳಿನಲ್ಲಿಯೂ ನಡೆದಿದ್ಯಾ? ಹೌದಮ್ಮ, ನೀ ತಿಳಿದುಕೊಂಡ ಹಾಗೆ ಮತ್ತೆ ಈ ಸಮಾಜ ತಿಳಿದುಕೊಂಡ ಹಾಗೆ ಆ ಗೌಡನ ಮನೆಯಲ್ಲಿ ಒಬ್ಬ ಜೀತದಾಳಾಗಿ ದುಡಿತಾ ಇದ್ದೀನಿ ನಿಜ. ಆದರೆ ಅದೇ ಗೌಡ ನನ್ನ ಮನೆತನದ ಮೇಲೆ ಮಾಡಿದ ಒಂದೊಂದನ್ನು ನೆನಪಿಸಿಕೊಂಡ್ರೆ ಹೊಟ್ಟೆಯಲ್ಲಿ ತಕ 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 ಅಂತ ಉರಿತಾ ಇದೆ ಕಣಮ್ಮ. ಹೌದಮ್ಮ, 25 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯರನ್ನ ಕೊಲೆ ಮಾಡಿ ನ್ಯಾಯ ಕೇಳಲು ಹೋದ ನನ್ನ ಅಕ್ಕನನ್ನು ಬಲಾತ್ಕಾರ ಮಾಡಿಕೊಂಡು ಪಾಪಿ ನಮ್ಮ ಅವನು ಪಾಪಿ. ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಈ ಗೌಡನನ್ನು ಹೇಗಾದರೂ ಕೊಲೆ ಮಾಡಲೇಬೇಕೆಂದು ಇಲ್ಲಿ ನಿಂತಿದ್ದೆ ನಮ್ಮ. ಆವಾಗ ನಾನು ಇನ್ನು ಚಿಕ್ಕವನಿದ್ದೆ. ಆವಾಗಲೇ ಈ ಗ್ರಾಮವನ್ನು ಬಿಟ್ಟು ದೂರ ಹೊರಟೋದೆ. ಮತ್ತೆ ನಾನು ಈ ಗ್ರಾಮಕ್ಕೆ ಬಂದಾಗ ವರದೇಗೌಡನ ಮನೆಯಿಂದ ಇದೇ ಗೊತ್ತಾಯ್ತಮ್ಮ. ಹೇಗಾದರೂ ಮಾಡಿ ಅವನನ್ನ ಕೊಲೆ ಮಾಡಿ ನನ್ನ ಸತ್ತು ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಕೊಡಲೇಬೇಕೆಂದು ಇದುವರೆಗೂ ಆದ್ರೂ ಗೇನು ಹೊಟ್ಟೆಗಾಗಿ ತುಂಡು ಬಟ್ಟೆಗಾಗಿ ಜೀತದಾಳಾಗಿ ದುಡಿತಾ ಇದ್ದೀನಿ ನಮ್ಮ. ಛೆ ಹೋಗ್ಲಿ ಬಿಡು, ನಾನೇನೋ ತಲೆ ಕೆಟ್ಟವ್ರ ಥರ ನಿನ್ನ ಮುಂದೆ ಹೇಳ್ತಾ ಇದ್ದೀನಿ. ಸರಿ ಆಯ್ತಮ್ಮ, ಇದು ನಿನ್ನ ಮಧ್ಯೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಇದನ್ನು ಯಾರ ಹತ್ರ ಹೇಳಲ್ಲ ಅಂತ ನನಗೆ ಮಾತು ಕೊಡು. ಸರಿ ತಮ್ಮ, ಏನೇ ಆಗ್ಲಿ ಒಟ್ಟಲ್ಲಿ ಆ ಗೌಡ ಗೋಮುಖ ವ್ಯಾಘ್ರ ಇದ್ದ ಹಾಗೆ. ಅವಳ ಮನೆಯಲ್ಲಿ ಇರ್ಬೇಕಾದ್ರೆ ನೀನ್ ಸ್ವಲ್ಪ ಜೋಪಾನದಿಂದಿರು ತಮ್ಮ. ಆಯ್ತಮ್ಮ, ಸಮಯ ಸಂದರ್ಭ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಲಾವಕಾಶ ಬಂದೇ ಬರುತ್ತದೆ. ಅಂತ ಕಾಲಾವಕಾಶ ಬಂದಾಗ ಎಲ್ಲ ನನಗೆ ಗೊತ್ತಾಗುತ್ತದೆ. ಬಾ ಅಮ್ಮ, ವೇಳೆ ತುಂಬಾ ಹೊತ್ತಾಯ್ತು, ಬಾ ಹೋಗೋಣ ಬಾ. ಯಾವಾಗ ಬಂದ್ರಿ ನೀವು? ನಿನ್ನೆ ಬಂದಿದ್ದೇನೆ, ಮತ್ತೆ ನಾಳೆಗೆ ನಾನು ಹೋಗ್ತಾ ಇದ್ದೇನೆ. ಏನು ಮತ್ತೆ ಹೋಗ್ತಾ ಇದ್ರಾ? ಹಾಗಾದ್ರೆ ನೀವು ಬರುವಾಗ ನನಗೇನಾದ್ರೂ ಒಂದು ಗಿಫ್ಟ್ ತರಬೇಕು. ತಂದಿದ್ದೀನಿ, ಕಣ್ಣು ಮುಚ್ಕೊ ಕೊಡ್ತೀನಿ. ಬಳಿ ತುಂಬಾ ಚೆನ್ನಾಗಿದೆ. ಇದೇ ಸಂತೋಷ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಾರದೆ? ಹಾಗೆ ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೇನೆಯ ಬಡತಿ, ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೇನೆಯ ಬಡತಿ, ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೇನೆಯ ಬಡತಿ. ನೀನು ಸಂಗವು, ನಿನ್ನ ಸಂಗವು, ನಂತರ ನನ್ನ ಮಾತುಗಳು. ನೂರಾರು ಜನ್ಮದ ಗೆಳತಿ, ಶೃಂಗಾರ ಸೇನೆಯ ಬಡತಿ. ಹೃದಯವೇ ಎಂದಿಗೂ ಸುಂದರ, ಎಲ್ಲವೂ ಸುಂದರ. ಮಾತು
ಮತ್ತೇನು ಕರ್ಮರಾಜ್ ಅವರು ಬಂದು ತುಂಬಾ ಹೊತ್ತಾಯ್ತು ಅನ್ಸುತ್ತೆ. ಗೌಡ್ರೆ ಈಗ 5 ನಿಮಿಷ ಆಯ್ತು ಅಷ್ಟೇ. ಬಂದ ಕಾರಣ ನಿಮ್ಮ ತಂಗಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಕೊಡಬೇಕಾದ ಕಾಣಿಕೆಯನ್ನು ಕೊಟ್ಟು ಹೋಗಲು ಬಂದಿರಿ. ಕಾಣಿಕೆನ ನೀವು ತುಂಬಾ ನೆನಪು ಮಾಡಿ ಮಾಡಿ ಕೊಡುವಂಗೆ ಕಾಣಿಸ್ತೀರಿ. ಹಾಗೆ ಇಲ್ಲ ಗೌಡ್ರೆ. ನಾನು ಹಾಗೆ ಊರಲ್ಲಿ ಸುತ್ತಾಡಕ್ ಹೋಗಿದ್ದೆ. ಹೋದಾಗ ನನ್ನ ಕಿವಿಗೆ ಒಂದು ಹಾಡು ಬಿತ್ತು. ಕೇಳೋದಕ್ಕೂ ತುಂಬಾ ಚೆನ್ನಾಗಿತ್ತು. ಅದು ಯಾವ ಹಾಡಂತ ನನ್ನ ಮುಂದೆ ಹಾಡಬಾರದು. ಇನ್ನ ಒಂದು 4 ಡೈಲಾಗ್ ಹೇಳಂದ್ರೆ ಕಾತಿಗತಿ ಒದರ್ಬೋದ್ರಿ. ಆದ್ರೆ ಈ ಹಾಡುದಂದ್ರೆ ನಮ್ಗಾಗಿ ಬರಂಗಿಲ್ರಿ. ಪರವಾಗಿಲ್ಲ, ಹಾಡಿ ಗೌಡ್ರೆ. ಇರ್ಲಿ, ನೀವು ಇಷ್ಟೆಲ್ಲ ಕೇಳ್ತಾ ಇದ್ದೀರ ಅಂತ ಪ್ರಯತ್ನ ಮಾಡ್ತೀನಿ. 100 ಜನ್ಮದ ಗೆಳತಿ, ಶೃಂಗಾರ ಸೀಮೆಯ ಒಡತಿ, ನೀನೆ ಚಂದವು, ನಿನ್ನಂದ ಚಂದವು, ನಿನ್ನಂತರಂಗ ತುಂಬಿಕೊಂಡ ಮಾತು ಚಂದವು. ಎಷ್ಟಿಂದ ನಿಲ್ತಾ ಇದೆ ನಿಮ್ಮ ಕಳ್ಳಾಟ ತಳ್ಳಾಟ? ಏನು ದೋಸ್ತಿ ಅಂತ ಮನೆ ಹೊರಸ್ಗಳು ಕರ್ಕೊಂಡ್ರ? ದೋಸ್ತಿನ ತಂಗಿನ ಶಬಾಷ್. ನಿಮ್ಮ